ಹ್ಮ್ ನಮಸ್ಕಾರ. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ತುಂಬಾನೇ ಗಂಭೀರವಾದದ್ದು. ಮೈಸೂರು ಜಿಲ್ಲೆಯ KR ನಗರದಲ್ಲಿ ಇತ್ತೀಚೆಗೆ ನಡೆದ ಆ ಕರಾಳ ಘಟನೆ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು. 6 ಜನ ಜೀವ ಕಳ್ಕೊಂಡ್ರು ಅಲ್ಲಿ. ನಿಜ. 6 ಜನ ಆಧ್ಯಾತ್ಮಿಕ ಆಚರಣೆಗಾಗಿ ನದಿಯ ದಂಡೆಗೆ ಹೋದ್ರು. ಆದರೆ ಆ 6 ಜನರಲ್ಲಿ ಯಾರೊಬ್ಬರು ಅಲ್ಲಿಂದ ಜೀವಂತವಾಗಿ ಮರಳಿ ಬರಲಿಲ್ಲ. ಅಂದು ಆಚರಣೆಯ ಸಂಭ್ರಮದಲ್ಲಿದ್ದ ಒಂದು ಇಡೀ ಕುಟುಂಬ ಕ್ಷಣಾರ್ಧದಲ್ಲಿ ಸರ್ವನಾಶವಾಯಿತು. ಇದು ಕೇಳೋಕೆಷ್ಟು ಆಘಾತಕಾರಿಯಾಗಿದೆ ಅಲ್ವಾ? ಕೇವಲ ಒಂದು ಆಕಸ್ಮಿಕ ಅಪಘಾತ ಅಂತ ಇದನ್ನ ತಳ್ಳಿ ಹಾಕೋಕೆ ಆಡಲ್ಲ. ಖಂಡಿತ ಆಗಲ್ಲ. ಯಾಕಂದ್ರೆ ಈ ಘಟನೆ ಈಗ ನೋಡಿ, ಇದು ಮನುಷ್ಯನ ಮನೋವಿಜ್ಞಾನ, ನದಿಯ ಒಡಲಲ್ಲಿ ಅಡಗಿದ್ದ ಭೌತಶಾಸ್ತ್ರ ಮತ್ತೆ ನಮ್ಮ ವ್ಯವಸ್ಥೆಯ ಅತಿ ದೊಡ್ಡ ವೈಫಲ್ಯಗಳ ಒಂದು ಸರಪಳಿ. ಇಂದಿನ ಈ ನಮ್ಮ ಡೀಪ್ ಡೈವ್ನಲ್ಲಿ ಮೂಲ ಮಾಹಿತಿಗಳ ಆಧಾರದ ಮೇಲೆ ಆ ದಿನ ಅಸಲಿಗೆ ಏನಾಯ್ತು, ಯಾಕಾಯ್ತು ಅನ್ನೋದನ್ನ ನಾವು ಎಳೆಯಾಗಿ ಬಿಡಿಸಿಡ್ತೀವಿ. ನದಿಯ ದಂಡೆಯ ಮೇಲೆ ನಿಲ್ಲೋದು ಇದು ಒಂಥರ ಹೆಪ್ಪುಗಟ್ಟಿದ ಸರೋವರದ ಮೇಲೆ ನಡೆದಂತೆ. ಮೇಲ್ನೋಟಕ್ಕೆ ಐಸ್ ತುಂಬಾ ಗಟ್ಟಿಯಾಗಿ ಆಕರ್ಷಕವಾಗಿ ಕಾಣ್ತೆ, ಆದ್ರೆ ಅದರ ಕೆಳಗಿರೋ ನೀರು ಎಷ್ಟು ಆಳವಾಗಿದೆ, ಆ ಮಂಜುಗಡ್ಡೆ ಎಷ್ಟು ತೆಳುವಾಗಿದೆ ಅನ್ನೋದು ಕಾಲಿಟ್ಟಾಗ್ಲೇ ಗೊತ್ತಾಗೋದು ಅಲ್ವಾ? ಅದೇ. ಅಂದು ಕಾವೇರಿಯ ಶಾಂತ ಮೇಲ್ಮೈ ಕೂಡ ಇಂಥದೇ ಒಂದು ಭ್ರಮೆಯನ್ನ ಸೃಷ್ಟಿಸಿತ್ತು. ಖಂಡಿತ. ಮೇಲ್ನೋಟಕ್ಕೆ ಶಾಂತವಾಗಿ ಹರಿಯೋ ನದಿಗಳು ತಮ್ಮ ಒಡಲಲ್ಲಿ ಎಂಥ ರೌದ್ರತೆಯನ್ನ ಬಚ್ಚಿಟ್ಕೊಂಡಿರ್ತವೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ನಾವು ಮೂಲ ವರದಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಕೇವಲ ನೀರಿನಲ್ಲಿ ಮುಳುಗಿಸತ್ರು ಅನ್ನೋ ಒಂದು ಸಾಲಿನ ಆಚೆಗೆ ಬಹಳಷ್ಟು ವಿಚಾರಗಳು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಆ ದಿನದ ಪರಿಸ್ಥಿತಿ ಹೇಗಿತ್ತು ಅಂತ ನಾವು ಮೊದಲು ಊಹಿಸ್ಕೊಳ್ಳೋಣ. KR ನಗರದ ಹೊರವಲಯದಲ್ಲಿರೋ ಹಳೆ ಎಡತೊರೆ ಅಂದ್ರೆ ಆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಪರಿಸರ ಸಂಪೂರ್ಣವಾಗಿ ಹಬ್ಬದ ಕಳೆಯಿಂದ ತುಂಬಿತ್ತು. ಹಜರತ್ ಖಾದರ್ಲಿಂಗವಲ್ಲಿ ಉರುಸ್ ಆಚರಣೆಯ ಸಮಯ ಅದು. ಹೌದು. ದೂರದ ಊರಿಂದೆಲ್ಲ ಜನ ಬಂದಿದ್ರು. ಅದೇ ತಮಿಳುನಾಡಿನ ಊಟಿ ಜೊತೆಗೆ ಬೆಂಗಳೂರು ಮತ್ತೆ ಮೈಸೂರಿನಿಂದ ಅಂದ್ರೆ ಒಂದೇ ಕುಟುಂಬದ ಬಂಧು ಮಿತ್ರರು ಅಲ್ಲಿಗೆ ಬಂದಿದ್ರು. ಹರಕೆ ತೀರಿಸೋ ಸಂಭ್ರಮ, ಬಹಳ ದಿನಗಳ ನಂತರ ಸಿಕ್ಕ ಸಂಬಂಧಿಕರ ಜೊತೆಗಿನ ಖುಷಿಯ ಮಾತುಕತೆಗಳು. ಇವೆಲ್ಲದರ ನಡುವೆ ಆ 6 ಜನ ನೀರಿಗಿಳಿದ್ರು. ಆದ್ರೆ ನನಗೊಂದು ಅನುಮಾನ ಕಾಡ್ತಿದೆ. ಇಂತಹ ಗುಂಪುಗಳಲ್ಲಿರುವಾಗ ನಮ್ಗೆ ನಾವೇ ಅತಿ ಸುರಕ್ಷಿತ ಅನ್ನೋ ಭ್ರಮೆ ಕಾಡ್ತಾ, ಹಬ್ಬದ ದಿನಗಳಲ್ಲಿ ದೊಡ್ಡ ಗುಂಪಿನಲ್ಲಿರುವಾಗ ನಮ್ಮ ಮಿದುಳು ಆ ಅಪಾಯದ ಮುನ್ಸೂಚನೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾ? ಖಂಡಿತವಾಗ್ಲು. ಈಗ ಗುಂಪಿನಲ್ಲಿರುವಾಗ ಮನುಷ್ಯನ ವರ್ತನೆ ಸಂಪೂರ್ಣವಾಗಿ ಬದಲಾಗುತ್ತೆ. ಮನೋವಿಜ್ಞಾನದಲ್ಲಿ ಇದನ್ನ ಡಿಫ್ಯೂಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿಯ ಹಂಚುವಿಕೆ ಅಂತ ಕರೀತಾರೆ. ಜವಾಬ್ದಾರಿಯ ಹಂಚುವಿಕೆ. ಹೌದು. ಈಗ ನೋಡಿ, ನಾವೊಬ್ರೇ ಒಂದು ನಿರ್ಜನ ನದಿಯ ದಂಡೆಯಲ್ಲಿದ್ದೀವಿ ಅಂದ್ಕೊಳ್ಳಿ. ಆಗ ಪ್ರತಿಯೊಂದು ಹೆಜ್ಜೆಯನ್ನು ಅಳೆದು ತೂಗಿ ಇಡ್ತೀವಿ. ನೀರಿನ ಸದ್ದು, ಹರಿವಿನ ವೇಗ ಎಲ್ಲವನ್ನೂ ನಮ್ಮ ಮಿದುಳು ನಿರಂತರವಾಗಿ ಗ್ರಹಿಸ್ತಿರುತ್ತೆ. ಯಾಕಂದ್ರೆ ನಮ್ಗೆ ನಾವೇ ಜವಾಬ್ದಾರಿ ಅಂತ. ಅಪಾಯ ಆಗುತ್ತೆ, ಏನಾದ್ರೂ ಆದ್ರೆ ಜೊತೆಗಿರೋರು ರಕ್ಷಿಸ್ತಾರೆ ಅನ್ನೋ ಒಂದು ಸುಳ್ಳು ಧೈರ್ಯ ಬಂದ್ಬಿಡುತ್ತೆ ನಮ್ಗೆ. ಅಂದ್ರೆ ಆ ಖುಷಿಯ ವಾತಾವರಣ, ಎಲ್ರೂ ಒಟ್ಟಿಗಿದ್ದೀವಿ ಅನ್ನೋ ಭಾವನೆನೇ ಅವರ ಪಾಲಿಗೆ ಮೊದಲ ಶತ್ರುವಾಯಿತು ಅಂತ ಹೇಳ್ಬೋದು. ಹಬ್ಬದ ಸಂಭ್ರಮ, ಆ ಮಕ್ಕಳ ನಗು, ಆಧ್ಯಾತ್ಮಿಕ ವಾತಾವರಣ ಇವೆಲ್ಲವೂ ಮನುಷ್ಯನ ಅಲರ್ಟ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಶಟ್ ಡೌನ್ ಮಾಡ್ಬಿಡ್ತವೆ. ಅಲ್ಲಿ ಆಚರಣೆಯ ಭಕ್ತಿ ಇತ್ತೇ ಹೊರತು ಪ್ರಕೃತಿಯ ಬಗ್ಗೆ ಇರಬೇಕಾದ ಕನಿಷ್ಠ ಎಚ್ಚರಿಕೆ ಇರ್ಲಿಲ್ಲ. ನಿಜ. ನಮ್ಮ ಮಿದುಳು ರಿಲ್ಯಾಕ್ಸ್ ಆಗಿದ್ದಾಗ ಅಪಾಯವನ್ನ ಗುರುತಿಸೋ ಸಾಮರ್ಥ್ಯ ಕಳ್ಕೊಳ್ಳುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅವರು ಆ ಶಾಂತವಾಗಿ ಕಾಣ್ತಿದ್ದ ಕಾವೇರಿ ಒಡ್ಲಿಗೆ ಯಾವುದೇ ಭಯ ಇಲ್ದೆ ಇಳ್ದಿದ್ದು. ಆದ್ರೆ ಒಂದ್ ನಿಮಿಷ, ಆ ಭಾಗದ ಕಾವೇರಿ ನದಿ ನೋಡಕ್ಕೆ ಅಷ್ಟೇನೂ ರಭಸವಾಗಿ ಹರಿಯಲ್ಲ. ಈಗ ಜಲಪಾತದ ತರ ದುಮ್ಮಿಕೋ ನೀರಾಗಿದ್ರೆ ನೋಡಿದ ತಕ್ಷಣ ಭಯ ಆಗುತ್ತೆ. ಅದೇ ಆಳವೇ ಇಲ್ಲ ಅನ್ನೋ ತರ ನಿಧಾನವಾಗಿ ಹರಿಯೋ ನೀರಿನಲ್ಲಿ ಏಕಾಏಕಿ 6 ಜನ ಮುಳುಗೋಕೆ ಹೇಗ್ ಸಾಧ್ಯ? ಅಲ್ಲಿನ ಭೌತಶಾಸ್ತ್ರ ಅಸಲಿಗೆ ಹೇಗೆ ಕೆಲಸ ಮಾಡ್ತು? ನದಿಗಳ ಅತ್ಯಂತ ಅಪಾಯಕಾರಿ ಗುಣನೇ ಇದು. ರಭಸವಾಗಿ ಹರಿಯೋ ನೀರಿಗಿಂತ ಶಾಂತವಾಗಿ ಹರಿಯೋ ನೀರಿನ ಒಳಗೆ ಅಡಗಿರೋ ಅಪಾಯಗಳು 100 ಪಟ್ಟು ಹೆಚ್ಚು. 100 ಪಟ್ಟು ಹೆಚ್ಚಾ? ಹೌದು. ವರದಿಗಳ ಪ್ರಕಾರ ಆ ನಿರ್ದಿಷ್ಟ ಜಾಗದಲ್ಲಿ 2 ಪ್ರಮುಖ ಅಪಾಯಗಳಿದ್ವು. ಮೊದಲನೇದು ಹೂಳು ಅಥವಾ ಸಿಲ್ಟ್, ಎರಡನೇದು ಸುಳಿ. ಹೂಳು ಮತ್ತೆ ಸುಳಿ. ನದಿಯ ತಳದಲ್ಲಿ ವರ್ಷಾನುಗಟ್ಲೆ ಶೇಖರಣೆ ಆದ ಈ ಹೂಳು ಸಾಮಾನ್ಯ ಮರಳಿನ ತರಹ ಇರಲ್ಲ. ಇದು ಒಂದು ರೀತಿಯ ಕ್ವಿಕ್ ಸ್ಯಾಂಡ್ ಅಥವಾ ಒಂದು ವ್ಯಾಕ್ಯೂಮ್ ತರ ಕೆಲಸ ಮಾಡುತ್ತೆ. ವ್ಯಾಕ್ಯೂಮ್ ತರ ಅಂದ್ರೆ? ನೀರಿಗೆ ಕಾಲಿಟ್ಟ ತಕ್ಷಣ ಅದು ನಮ್ಮನ್ನ ರಬ್ಬರ್ ತರ ಒಳಗೆ ಇಳ್ಕೊಳುತ್ತಾ.
ಸರಿಸುಮಾರು ಹಾಗೇನೆ. ಈಗ ನೀವು ಗಟ್ಟಿ ಮರಳಿನ ಮೇಲೆ ನಿಂತಾಗ ನಿಮ್ಮ ದೇಹದ ತೂಕವನ್ನು ಮರಳು ತಡೆಯುತ್ತೆ. ಆದರೆ ಹೂಳಿನ ಮೇಲೆ ಕಾಲಿಟ್ಟ ತಕ್ಷಣ ನಿಮ್ಮ ಪಾದಗಳು ಒಳಗೆ ಹೂತ್ಕೊಳ್ತವೆ. ಅಪ್ಪ, ನೀವು ಗಾಬರಿಯಾಗಿ ಪಾಯದ ಮೇಲೆತ್ತೋಕೆ ಪ್ರಯತ್ನ ಪಟ್ಟಷ್ಟು ಆ ಕೆಸರು ಒಂದು ವ್ಯಾಕ್ಯೂಮ್ ಸೀಲ್ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಕಾಲನ್ನ ಯಾರೋ ಗಟ್ಟಿಯಾಗಿ ಹಿಡಿದು ಕೆಳಗೆಳಿತಿರೋ ತರಹ ಭಾಸವಾಗುತ್ತೆ. ಎಷ್ಟೇ ದೊಡ್ಡ ಈಜುಗಾರನಾಗಿದ್ರೂ ಕಾಲ್ಗಳು ಹೀಗೆ ಲಾಕಾದಾಗ ನೀರೊಳಗಿಂದ ಮೇಲ್ಬರೋದು ಅದು ಸಾಧ್ಯನೇ ಇಲ್ಲ. ದೇವ್ರೆ, ಒಂದ್ ಕಡೆ ಕಾಲು ಹೂತ್ಕೊಳ್ತಿದೆ, ಅದ್ರ ಜೊತೆಗೆ ನೀರಿನ ಸುಳಿಯ ಸೆಳೆತ ಬೇರೆ ಇತ್ತಲ್ವಾ ಅಲ್ಲಿ. ಹೌದು, ಅದೇ ಆ ಹೂಳಿನ ಜೊತೆಗೆ ಅಲ್ಲಿನ ನೀರಿನ ಸುಳಿಗಳು. ನದಿಯ ತಳದ ಅಂದ್ರೆ ಆ ಭೂಪ್ರದೇಶ ಅಸಮಾನವಾಗಿದ್ದಾಗ ಅಥವಾ ಬಂಡೆಗಳಿದ್ದಾಗ ನೀರು ಒಂದೇ ಸಮನೆ ಹರಿಯಲ್ಲ, ಅದು ವೃತ್ತಾಕಾರವಾಗಿ ಸುತ್ತೋಕ್ ಶುರು ಮಾಡುತ್ತೆ. ಈ ಸುಳಿಗಳಿಗೆ ಡೌನ್ ಡ್ರಾಫ್ಟ್ ಅಥವಾ ಅಂದ್ರೆ ಕೆಳಮುಖವಾದ ಸೆಳೆತ ಇರುತ್ತೆ. ಮನುಷ್ಯನ ದೇಹ ಸಹಜವಾಗಿ ನೀರಿನ ಮೇಲೆ ತೇಲೋ ಗುಣ ಹೊಂದಿರುತ್ತೆ. ಆದ್ರೆ ಈ ಸುಳಿಯ ಕೆಳಮುಖವಾದ ಶಕ್ತಿ ಮನುಷ್ಯನ ಆ ತೇಲೋ ಸಾಮರ್ಥ್ಯಕ್ಕಿಂತ ಎಷ್ಟೋ ಪಟ್ಟು ಬಲವಾಗಿರುತ್ತೆ. ಅಂದ್ರೆ ಕಾಲು ಸಿಕ್ಕಾಕೊಂಡಿದೆ, ಮೇಲಿನ ಸುಳಿ ಕೆಳಗಿಳಿತಿದೆ. ಹೀಗಾದಾಗ ಉಸಿರುಗಟ್ಟದೆ ಬೇರೆ ವಿಧಿನೇ ಇಲ್ಲ. ಈ ವಿವರಣೆ ಕೇಳ್ತಿದ್ರೇನೆ ಮೈ ಜುಮ್ಮನ್ನುತ್ತೆ. ನಾವು ನೋಡಿದ ವರದಿಯಲ್ಲಿ ಉಲ್ಲೇಖವಾಗಿರೋ ಆ ಘಟನೆಯ ಸರಪಳಿಯನ್ನ ಗಮನಿಸಿದ್ರೆ ಅಲ್ಲಿ ಮೊದಲು ಮುಳುಗಿದ್ದು ಒಬ್ರು, ಆದರೆ ಅವ್ರ ಜೊತೆ ಸೇರಿ ಒಟ್ಟು 6 ಜನ ಪ್ರಾಣ ಕಳ್ಕೊಂಡ್ರು. ಇದು ಹೇಗೆ ನಡೀತು? ಒಬ್ರು ಮುಳುಗೋವಾಗ ಉಳಿದವರು ಅವರನ್ನ ರಕ್ಷಿಸೋಕ್ ಹೋಗಿ ತಾವು ಬಲಿಯಾದ್ರ? ಇದನ್ನೇ ಹೀರೋಸ್ ಇನ್ಸ್ಟಿಂಕ್ಟ್ ಅಂತ ಕರೀತಾರಲ್ವಾ? ಖಂಡಿತ. ಈ ಹೀರೋಸ್ ಇನ್ಸ್ಟಿಂಕ್ಟ್ ಅನ್ನೋದು ಮನುಷ್ಯನಿಗೆ ಪ್ರಕೃತಿ ಕೊಟ್ಟಿರೋ ಒಂದು ಅತ್ಯಂತ ಬಲವಾದ ಆದರೆ ಅಪಾಯಕಾರಿ ಪ್ರವೃತ್ತಿ. ತಮ್ಮ ಕಣ್ಣೆದುರೇ ತಮ್ಮದೇ ಕುಟುಂಬದವರು ನೀರಿನಲ್ಲಿ ಒದ್ದಾಡುತ್ತಿರುವಾಗ ಯಾವ ಮನುಷ್ಯನೂ ತರ್ಕಬದ್ಧವಾಗಿ ಯೋಚಿಸೋತೆ ಸಾಧ್ಯ ಇಲ್ಲ. ನಿಜ, ಭಾವನೆಗಳು ಮೀರಿ ನಿಲ್ತವೆ. ಹೌದು. ಅಲ್ಲಿ ಹೂಳಿದೆ, ನನಗೆ ಈಜೋಗ್ ಬರಲ್ಲ, ಸುಳಿ ನನ್ನೂ ಎಳ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರಗಳನ್ನ ಮಿದುಳು ಆ ಕ್ಷಣದಲ್ಲಿ ಮಾಡಲ್ಲ. ಬದ್ಲಾಗಿ ನನ್ನವರನ್ನ ನಾನು ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಪ್ರಬಲ ಭಾವನೆ ನಮ್ಮನ್ನ ಆವರಿಸುತ್ತೆ. ಆ ಭಾವನೆ ಭರದಲ್ಲೇ ಅವ್ರು ನೀರಿಗೆ ಧುಮುಕ್ತಾರೆ. ಆದ್ರೆ ಅಲ್ಲಿ 8 ಜನ ಇದ್ರಲ್ವಾ? ಅಂದ್ರೆ 8 ಜನ ನೀರಿಗೆ ಇಳಿದಿರಿದ್ರು, ಒಬ್ಬರಲ್ಲ ಒಬ್ಬರಿಗೆ ಅವ್ರನ್ನ ಎಳೆದು ತರೋ ಶಕ್ತಿ ಇರ್ಲಿಲ್ವಾ? ನೀರಿನಲ್ಲಿ ಮುಳುಗುತ್ತಿರೋರನ್ನ ರಕ್ಷಿಸೋದು ಅಷ್ಟು ಕಷ್ಟದ ಕೆಲ್ಸನಾ? ನೋಡಿ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತ್ಯಂತ ಕಟುವಾದ ಒಂದು ಜೈವಿಕ ಸತ್ಯ ಇದೆ. ಏನಪ್ಪಾ ಅಂದ್ರೆ, ನೀರಿನಲ್ಲಿ ಮುಳುಗುತ್ತಿರೋ ವ್ಯಕ್ತಿ ಇನ್ನು ಮುಂದೆ ಒಬ್ಬ ಸಾಮಾನ್ಯ ತರ್ಕಬದ್ಧ ಮನುಷ್ಯನಾಗಿ ಉಳಿದಿರಲ್ಲ. ಆತ ಒಂದು ಪ್ಯಾನಿಕ್ ಎಂಜಿನ್ ಆಗಿ ಬದಲಾಗಿರ್ತಾನೆ. ಪ್ಯಾನಿಕ್ ಎಂಜಿನ್? ಹೌದು. ಉಸಿರುಗಟ್ಟಿರೋ ಆ ಕೊನೆಯ ಕ್ಷಣಗಳಲ್ಲಿ ಬದುಕಬೇಕು ಅನ್ನೋ ತುಡಿತ ಎಷ್ಟಿರುತ್ತೆ ಅಂದ್ರೆ, ತನ್ನ ಸಹಾಯಕ್ಕೆ ಯಾರು ಬರ್ತಾರೆ, ಅವ್ರ ತಲೆ, ಕೂದಲು, ಭುಜ ಯಾವುದಾದ್ರೂ ಸರಿ, ಅದನ್ನ ಮೆಟ್ಟಿಲಾಗಿ ಮಾಡ್ಕೊಂಡು ತಾನು ಉಸಿರಾಡಕ್ಕೆ ನೀರಿನಿಂದ ಮೇಲೆ ಬರಬೇಕು ಅಂತ ಅವ್ರ ಮಿದುಳು ಆದೇಶ ಕೊಡುತ್ತೆ. ಅರೆ, ಅಂದ್ರೆ ರಕ್ಷಿಸೋಕ್ ಹೋದವರನ್ನೇ ಅವರು ಉಸಿರಾಟದ ಸಲುವಾಗಿ ನೀರಿನ ಒಳಗೆ ತಳ್ತಾರಾ? ಅಕ್ಷರಶಃ ಅದೇ ಆಗೋದು. ರಕ್ಷಿಸೋಕ್ ಹೋದ ವ್ಯಕ್ತಿ ಹತ್ರ ಹೋದ ತಕ್ಷಣ ಮುಳುಗುತ್ತಿರೋರು ಅವ್ರನ್ನ ಗಟ್ಟಿಯಾಗಿ ಅಪ್ಪಿಕೊಳ್ತಾರೆ ಅಥವಾ ಅವ್ರ ತಲೆ ಮೇಲೆ ಏರಿ ನಿಲ್ಲೋಕ್ ಪ್ರಯತ್ನ ಪಡ್ತಾರೆ. ರಕ್ಷಿಸೋಕೆ ಹೋದವರ ಬಳಿ ಲೈಫ್ ಜಾಕೆಟ್ ಅಥವಾ ಏನಾದ್ರೂ ಹಗ್ಗ ಇಲ್ಲ ಅಂದ್ರೆ, ಈ ಪ್ಯಾನಿಕ್ ಆಗಿರೋ ವ್ಯಕ್ತಿಯ ತೂಕ ಮತ್ತೆ ಆ ಮರಣಾಂತಿಕ ಹಿಡಿತ ರಕ್ಷಕನನ್ನು ನೇರವಾಗಿ ನೀರಿನ ತಳಕ್ಕೆ ತಳ್ಳುತ್ತೆ. ಅಂದ್ರೆ ಇದೊಂದು ಭೀಕರವಾದ ಚೈನ್ ರಿಯಾಕ್ಷನ್ ಇದ್ರಾಗೆ. ಎಕ್ಸಾಕ್ಟ್ಲಿ. ಮೊದಲ ವ್ಯಕ್ತಿಯನ್ನ ರಕ್ಷಿಸೋಕೆ 2ನೇ ವ್ಯಕ್ತಿ ಹೋಗಿ ಸಿಕ್ಕೊಳ್ತಾನೆ. ಆ ಇಬ್ಬರನ್ನೂ ರಕ್ಷಿಸೋಕೆ 3ನೇ ವ್ಯಕ್ತಿ ಧಾವಿಸ್ತಾನೆ. ಹೀಗೆ ಕೇವಲ 5-6 ನಿಮಿಷಗಳಲ್ಲಿ ಇಡೀ ಕುಟುಂಬವೇ ಆ ಸುಳಿಗೆ ಬಲಿಯಾಗುತ್ತೆ. ದೇವ್ರೆ, ರಕ್ಷಣಾ ಕಾರ್ಯಕ್ಕೆ ವಿಶೇಷ ತರಬೇತಿ ಬೇಕಿರೋದೇ ಇದೇ ಕಾರಣಕ್ಕೆ. ಮುಳುಗುತ್ತಿರೋನ್ನ ಹಿಂದಿನಿಂದ ಹಿಡಿಬೇಕು, ಅವರನ್ನ ತಮ್ಮ ಮೇಲೆ ಏರೋಕೆ ಬಿಡಬಾರ್ದು ಅನ್ನೋದು ಲೈಫ್ ಗಾರ್ಡ್ಗಳಿಗೆ ಮಾತ್ರ ಗೊತ್ತಿರೋ ತಂತ್ರ. ಸಾಮಾನ್ಯರಿಗಿದು ಗೊತ್ತಿರಲ್ಲ. ಇದೊಂದು ದಾರುಣವಾದ ಸತ್ಯ. ನಾವು ಈ ಘಟನೆಯ ಆ ಮಾನವೀಯ ಮುಖವನ್ನ ನೋಡಿದ್ರೆ ಇದು ಕೇವಲ ಒಂದು ಅಂಕಿ ಅಂಶ ಅಲ್ಲ. ವರದಿಯಲ್ಲಿರೋ ನಾವು ಓದಿದ ಆ ವಿವರಗಳನ್ನ ಗಮನಿಸಿದ್ರೆ ಈ ದುರಂತ ಅಕ್ಷರಶಃ ಒಂದು ಕುಟುಂಬದ ಬೇರು ಮತ್ತೆ ಚಿಗುರು ಎರಡನ್ನೂ ಕಿತ್ತು ಹಾಕಿದೆ. ಹೌದು. ಯಾರೋ ಅಪರಿಚಿತರ ಗುಂಪೊಂದು ನದಿಗೆ ಹೋಗಿ ಸತ್ತಿದ್ದಲ್ಲ ಇದು. 42 ವರ್ಷದ ಆಂಟಿ ಫಾತಿಮಾ ಅವರಿಂದ ಹಿಡಿದು ಕೇವಲ 5 ವರ್ಷದ ಪುಟ್ಟ ಬಾಲಕ ಉಜೇರ್ವರೆಗೆ ಇಡೀ ತಲೆಮಾರಿನ ಅಂತರವೇ ಇಲ್ಲಿ ಕೊಚ್ಚೋಗಿದೆ. ಪಾಪ, ಆ 5 ವರ್ಷದ ಮಗುವಿಗೆ ಸಾವಿನ ಅರ್ಥವಾದ್ರೂ ಗೊತ್ತಿತ್ತಾ? ಅದೇ ಅಲ್ವಾ? ಇದ್ರ ಜೊತೆಗೆ ಹೊಸದಾಗಿ ಮದುವೆಯಾಗಿದ್ದ 23 ವರ್ಷದ ಮೊಹಮ್ಮದ್ ಯಾಸೀನ್ ಮತ್ತೆ ಆತನ 19 ವರ್ಷದ ಪತ್ನಿ ನೇಹಾ ಕೌಸರ್, ಹಾಗೇನೆ 13 ವರ್ಷದ ಎಂ.ಎ. ಐಮಾನ್ ಮತ್ತೆ ಅಫೀಫ್ ಅಹ್ಮದ್,
ಈ ಜೋಡಿ ಮತ್ತೆ ಮಕ್ಕಳು ತಮ್ಮ ಮುಂದಿನ ಬದುಕಿನ ಬಗ್ಗೆ ಎಷ್ಟೆಲ್ಲ ಕನಸು ಕಂಡಿದ್ರು ಏನೋ. ಇಡೀ ಕುಟುಂಬ ಹೀಗೆ ಕ್ಷಣಾರ್ಧದಲ್ಲಿ ನುಚ್ಚುನೂರಾಗೋದನ್ನ ಕಲ್ಪಿಸ್ಕೊಳ್ಳೋದೇ ಅಸಾಧ್ಯ. ಆ ದೃಶ್ಯ ಎಷ್ಟೊಂದು ಭೀಕರವಾಗಿರ್ಬೋದು ಅಂತ ಒಮ್ಮೆ ಊಹಿಸಿ. ಆ ದಡದಲ್ಲಿ ನಿಂತಿದ್ದ ಉಳಿದ ಕುಟುಂಬದ ಸದಸ್ಯರು ತಮ್ಮ ತಮ್ಮ ಕಣ್ಣೆದುರೇ ತಮ್ಮ ಇಡೀ ವಂಶವೇ ನೀರಿನಲ್ಲಿ ಕಣ್ಮರೆಯಾಗೋದ್ನ ನೋಡಿ ಎಷ್ಟು ಆಘಾತಕ್ಕೊಳಗಾಗಿರ್ಬೋದು. ನಿಜ. ಆದರೆ ಇಷ್ಟೆಲ್ಲ ಭೀಕರತೆಯ ನಡುವೆಯೂ ಒಂದು ಸಣ್ಣ ಮನುಷ್ಯತ್ವದ ಆಶಾಕಿರಣ ಇತ್ತು. ಅದುವೇ ಅಲ್ಲಿನ ಸ್ಥಳೀಯರ ಸಾಹಸ. ಹೌದು. 8 ಮಂದಿ ನೀರಿನಲ್ಲಿ ಸಿಲುಕ್ಕೊಂಡಾಗ ಸ್ಥಳೀಯರು ಅಂದ್ರೆ ಅಲ್ಲಿನ ಜನ ತಮ್ಮ ಪ್ರಾಣದ ಹಂಗು ತೊರೆದು ನೀರಿಗಿಳಿದು ಕನಿಷ್ಠ 2ರನ್ನಾದ್ರೂ ರಕ್ಷಿಸಿದ್ದಾರೆ. ಸಲ್ಮಾ ಬಾನು, ಆಸಿಯಾ ಮತ್ತೆ ಜುಬೇದಾ ಅವರು ಮೈಸೂರಿನ ಆಸ್ಪತ್ರೆಗಳಲ್ಲಿ ಈಗ ಚಿಕಿತ್ಸೆ ಪಡೀತಿದ್ದಾರೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಕಾಡ್ತಿರೋ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಸ್ಥಳೀಯರಿಗೆ ಆ ಜಾಗ ಅಪಾಯಕಾರಿ ಅಂತ ಮೊದಲೇ ಗೊತ್ತಿರುತ್ತಲ್ವಾ? ಹಬ್ಬದ ಸಂಭ್ರಮದಲ್ಲಿರೋ ಆ ಪ್ರವಾಸಿಗರನ್ನ ಅವರು ಮೊದಲೇ ತಡಿಬೋದಿತ್ತಲ್ವಾ? ಈ ದುರಂತವನ್ನ ತಪ್ಸೋಕೆ ಬೇರೆ ದಾರಿನೇ ಇರ್ಲಿಲ್ವಾ? ಇದು ಮೇಲ್ನೋಟಕ್ಕೆ ಬರೋ ಸಹಜವಾದ ಪ್ರಶ್ನೆನೇ. ಆದ್ರೆ ವಾಸ್ತವ ಬೇರೆನೇ ಇರುತ್ತೆ. ಸ್ಥಳೀಯರಿಗೆ ಅಂದ್ರೆ ಅಲ್ಲಿನ ಜನಕ್ಕೆ ಅಪಾಯದ ಅರಿವಿರುತ್ತೆ ನಿಜ. ಆದ್ರೆ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳದಲ್ಲಿ ಹಬ್ಬದ ಸಮಯದಲ್ಲಿ ಸೇರೋ ಸಾವಿರಾರು ಜನರನ್ನ ಕೆಲವು ಸ್ಥಳೀಯರು ಮಾತ್ರ ನಿಯಂತ್ರಿಸೋಕ್ ಸಾಧ್ಯನಾ? ಕಷ್ಟ. ಜನರು ಆಧ್ಯಾತ್ಮಿಕ ಭಕ್ತಿಯ ಪರಾಕಾಷ್ಠೆಯಲ್ಲಿರುವಾಗ, ಆ ಪವಿತ್ರ ನದಿಗೆ ಇಳಿಯಲೇಬೇಕು ಅಂತ ನುಗ್ಗುವಾಗ, ಸ್ಥಳೀಯರು ಹೇಳಿದ್ರೂ ಕೇಳೋ ಪರಿಸ್ಥಿತಿಯಲ್ಲಿ ಯಾರೂ ಇರಲ್ಲ. ಕೇಳಲ್ಲ. ಹೌದು. ಅಂತ ಜನಸಂದಣಿಯಲ್ಲಿ ಪ್ರತಿಯೊಬ್ಬರನ್ನೂ ತಡೆಯೋದು ಅಸಾಧ್ಯದ ಮಾತು. ಇಲ್ಲಿಯೇ ನಮ್ಮ ಆಡಳಿತ ವ್ಯವಸ್ಥೆಯ ಅಗತ್ಯ ಬೀಳೋದು. ಹೌದು. ಇದು ನನ್ನನ್ನ ನೇರವಾಗಿ ಆಡಳಿತದ ವೈಫಲ್ಯದ ಕಡೆಗೆ ಅಂದ್ರೆ ಆ ಪ್ರಶ್ನೆಯ ಕಡೆಗೆ ಕರೆದೊಯ್ಯುತ್ತೆ. ಇಷ್ಟು ದೊಡ್ಡ ದುರಂತ ನಡೆದ ನಂತರ ಈಗ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಮಲ್ಲಿಕಾರ್ಜುನ ಬಾಲದಂಡಿಯವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನದಿಯ ದಂಡೆಗಳಲ್ಲಿ ಆ ಎಚ್ಚರಿಕೆ ಫಲಕಗಳನ್ನು ಹಾಕಲಾಗುವುದು, ಭದ್ರತೆ ಒದಗಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಆದ್ರೆ ಇವೆಲ್ಲವೂ ಘಟನೆ ನಡೆದ ಮೇಲ್ಮಾನೋ ಕೆಲಸಗಳಲ್ವಾ? ಹೌದು, ಖಂಡಿತ. ಸಾವಿರಾರು ಜನ ಸೇರೋ ಜಾಗದಲ್ಲಿ ಕನಿಷ್ಠ ಇಲ್ಲಿ ಸುಳಿ ಇದೆ, ನೀರಿಗೆ ಇಳಿಬೇಡಿ ಅನ್ನೋ ಬೋರ್ಡ್ ಹಾಕೋಕೆ 6 ಜನ ಸಾಯೋವರೆಗೂ ಕಾಯ್ಬೇಕಿತ್ತ? ನಮ್ಮ ವ್ಯವಸ್ಥೆ ಅಂದ್ರೆ ನಮ್ಮ ಸಿಸ್ಟಮ್ ಯಾವಾಗಲೂ ಇಷ್ಟೊಂದು ರಿಯಾಕ್ಟಿವ್ ಆಗಿರೋದಕ್ಕೆ ಮೊದಲೇ ಎಚ್ಚರಿಕೆ ವಹಿಸೋ ಪ್ರೊಆಕ್ಟಿವ್ ಸಂಸ್ಕೃತಿ ನಮ್ಮಲ್ಲಿ ಏಕಿಲ್ಲ? ಇದಕ್ಕೆ ಒಂದು ಕಾರಣ ಇದೆ. ಆಡಳಿತ ಮಂಡಳಿಗಳು ಯಾವಾಗಲೂ ರಿಯಾಕ್ಟಿವ್ ಆಗಿರೋದಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಇಂಥ ಹಬ್ಬಗಳು ಅಥವಾ ಉರುಸುಗಳು ವರ್ಷದ ಕೆಲವು ದಿನಗಳು ಮಾತ್ರ ನಡೀತವೆ. ಉಳಿದ ಸಮಯದಲ್ಲಿ ಆ ಸ್ಥಳಗಳು ಸಂಪೂರ್ಣವಾಗಿ ನಿರ್ಜನವಾಗಿರ್ತವೆ. ಹೀಗಾಗಿ ಶಾಶ್ವತವಾದ ಅಂದ್ರೆ ಪರ್ಮನೆಂಟ್ ಆಗಿ ಭದ್ರತಾ ಸಿಬ್ಬಂದಿಯನ್ನ ನೇಮಿಸೋಕೆ ಅನುದಾನದ ಕೊರತೆ ಇರಬಹುದು ಅಥವಾ ಅಷ್ಟೊಂದು ಸಿಬ್ಬಂದಿ ಇಲ್ಲದೆ ಇರಬಹುದು. ಹಬ್ಬದ ದಿನಗಳಲ್ಲಿ ಈ ಸಾವಿರಾರು ಪ್ರವಾಸಿಗರನ್ನ ನಿಯಂತ್ರಿಸೋದು ಪೊಲೀಸರಿಗೂ ಅದೊಂದು ಲಾಜಿಸ್ಟಿಕಲ್ ನೈಟ್ಮೇರ್ ಆಗಿರುತ್ತೆ. ಅದು ಒಪ್ಕೋತೀನಿ. ಆದ್ರೆ ಒಂದು ಎಚ್ಚರಿಕೆ ಫಲಕವನ್ನ ಹಾಕೋಕೆ ಯಾವ ಅನುದಾನದ ಕೊರತೆಯೂ ಇರಲ್ಲ. ಅದು ಕೇವಲ ದೂರದೃಷ್ಟಿಯ ಕೊರತೆ ಮತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು. ಆದ್ರೆ ಕೇವಲ ಒಂದು ಬೋರ್ಡ್ ಅಂದ್ರೆ ಒಂದು ಫಲಕ ಹಾಕಿದ್ರೆ ಸಾಕಾ? ಸಾವಿರಾರು ಜನ ಬರುವಾಗ ಅದಕ್ಕೊಂದು ಪ್ರತ್ಯೇಕವಾದ ತಾತ್ಕಾಲಿಕ ವ್ಯವಸ್ಥೆ ಆದ್ರೂ ಇರಬೇಡವಾ? ಇರ್ಲೇಬೇಕು. ಯಾವುದೇ ಜನಸಂದಣಿ ಸೇರೋ ಸ್ಥಳದಲ್ಲಿ ಒಂದು ಕಟ್ಟುನಿಟ್ಟಿನಾದ ಕ್ರೌಡ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಇರಬೇಕು. ನದಿಯ ದಂಡೆಯ ಉದ್ದಕ್ಕೂ ಬ್ಯಾರಿಕೇಡ್ಗಳನ್ನ ಹಾಕೋದು, ಅತ್ಯಂತ ಅಪಾಯಕಾರಿ ಜಾಗಗಳನ್ನು ಗುರುತಿಸಿ ಅಲ್ಲಿಗೆ ಪ್ರವೇಶ ನಿರ್ಬಂಧಿಸೋದು, ಮತ್ತೆ ಕನಿಷ್ಠ ಪಕ್ಷ ಹಬ್ಬದ ಆ 4-5 ದಿನಗಳ ಮಟ್ಟಿಗಾದ್ರೂ ತರಬೇತಿ ಪಡೆದ ಲೈಫ್ ಗಾರ್ಡ್ಗಳನ್ನ ನಿಯೋಜಿಸೋದು ಇದು ಆಡಳಿತದ ಮೂಲಭೂತ ಜವಾಬ್ದಾರಿ. ನಿಜ. ಇದು ಬಹಳ ಕಷ್ಟದ ಕೆಲಸವೇನಲ್ಲ. ಆದರೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ದುರಂತ ನಡೆದು ಅದು ಮಾಧ್ಯಮಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆದಾಗ ಮಾತ್ರ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ. ಘಟನಾ ಸ್ಥಳಕ್ಕೆ ಬರ್ತಾರೆ, ಭರವಸೆಗಳನ್ನ ನೀಡ್ತಾರೆ. ಆ ನಂತರ ಮತ್ತೆ ಅದೇ ನಿರ್ಲಕ್ಷ್ಯ ಮುಂದುವರಿಯುತ್ತೆ. ಅಂದ್ರೆ 6 ಜೀವಗಳ ಬಲಿ ನಮ್ಮ ವ್ಯವಸ್ಥೆಯನ್ನ ಎಚ್ಚರಿಸೋಕೆ ಬೇಕಾದ ಬೆಲೆ ಆಯ್ತಾ? ಇದು ಅತ್ಯಂತ ದುರಂತಮಯ ವಾಸ್ತವ. ನಾವು ಈ ಇಡೀ ವಿಶ್ಲೇಷಣೆಯ ಮೂಲಕ ಅರ್ಥವಾಡ್ಕೋಬೇಕಾದ ಸಾರಾಂಶ ಬಹಳ ಸ್ಪಷ್ಟವಾಗಿದೆ. ನಿಸರ್ಗ ಬಹಳ ಸುಂದರವಾದದ್ದು, ಆರಾಧನೆಗೆ ಅರ್ಹವಾದದ್ದು. ಆದರೆ ಅದು ಅಷ್ಟೇ ನಿಷ್ಕರುಣಿ ಮತ್ತೆ ಪ್ರಬಲವಾದದ್ದು ಕೂಡ. ಪ್ರಕೃತಿಯ ಮುಂದೆ ನಮ್ಮ ಅಹಂಕಾರವಾಗ್ಲಿ ನಮ್ಮ ಭಾವುಕತೆಯಾಗ್ಲಿ ನಡೆಯಲ್ಲ.
ನೀರಿನ ಭೌತಶಾಸ್ತ್ರಕ್ಕೆ ಆ ಸುಳಿಗೆ ಇವರು ಪ್ರವಾಸಿಗರ, ಇವರು ಒಂದೇ ಕುಟುಂಬದವರ, ಇವರಲ್ಲಿ ಪುಟ್ಟ ಪುಟ್ಟ ಮಗುವಿದೆಯಾ ಅನ್ನೋ ಯಾವ ತಾರತಮ್ಯವೂ ಇರಲ್ಲ. ಖಂಡಿತ ಇಲ್ಲ. ಮನುಷ್ಯ ತನ್ನ ಮಿತಿಗಳನ್ನ ಅರಿತುಕೊಳ್ಬೇಕು. ಸಂಭ್ರಮ, ಭಕ್ತಿ, ಉತ್ಸಾಹ ಇವೆಲ್ಲವೂ ಇರಬೇಕು, ಆದ್ರೆ ಪ್ರಕೃತಿಯ ನಿಯಮಗಳ ಅರಿವಿನ ಜೊತೆಗೆ. ಹೌದು. ನೀರಿನ ಬಗ್ಗೆ ನಮ್ಗಿರೋ ಉದಾಸೀನತೆ ಎಷ್ಟರ ಮಟ್ಟಿಗೆ ಮಾರಣಾಂತಿಕವಾಗ್ಬೋದು ಅನ್ನೋದಕ್ಕೆ ಈ KR ನಗರದ ದುರಂತ ಒಂದು ಕಣ್ಣಿಕಟ್ಟುವಂತ ಉದಾಹರಣೆ. ಮತ್ತೆ ನಾವು ನೆನ್ಪಿಡ್ಬೇಕಾದ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನೀರಿನಲ್ಲಾಗೋ ಸಾವುಗಳು ಬಹಳ ಸೈಲೆಂಟ್ ಆಗಿರ್ತವೆ. ಸೈಲೆಂಟ್ ಆಗಿರ್ತವೆ ಅಂದ್ರೆ? ಸಿನಿಮಾಗಳಲ್ಲಿ ತೋರ್ಸೋ ಥರ ಕೈಕಾಲ್ ಬಡಿದುಕೊಂಡು ರಕ್ಷಿಸಿ ಅಂತ ಕಿರುಚಾಡೋಷ್ಟು ಸಮಯ ಮತ್ತೆ ಉಸಿರು ಎರಡೂ ನೀರಿನಲ್ಲಿ ಸಿಗಲ್ಲ. ಕ್ಷಣಾರ್ಧದಲ್ಲಿ ಯಾರಿಗೂ ತಿಳಿದಂತೆ ಎಲ್ಲವೂ ಮುಗ್ದೋಗುತ್ತೆ. ನೀರಿನಲ್ಲಿ ಸಾವು ಸೈಲೆಂಟ್ ಆಗಿರುತ್ತೆ. ಇದು ಎಷ್ಟು ಭಯಾನಕ, ಆದರೆ ಸತ್ಯವಾದ ಮಾತು. ನಾವು ನಮ್ಮ ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಚೋದನಾತ್ಮಕವಾದ, ಬಹುಶಃ ಸ್ವಲ್ಪ ಕಟುವಾದ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸೋಕೆ ನಾನು ಬಯಸ್ತೀನಿ. ಖಂಡಿತ, ಹೇಳಿ. ಹಬ್ಬಗಳು, ಉರುಸು, ಜಾತ್ರೆಗಳು ಇವೆಲ್ಲವೂ ನಮ್ಮನ್ನ ಆಧ್ಯಾತ್ಮಿಕವಾಗಿ ಮೇಲೆತ್ತವೆ, ಕುಟುಂಬಗಳನ್ನ ಒಟ್ಟಿಗೆ ಸೇರಿಸ್ತವೆ. ಆದರೆ ಪ್ರಕೃತಿಯ ನಿಯಮಗಳು, ಅದರ ಆ ಭೌತಶಾಸ್ತ್ರ ನಮ್ಮ ಆಚರಣೆಗಳಿಗಿಂತ ದೊಡ್ಡದಲ್ವಾ? ನಿಸರ್ಗದ ನಿಯಮಗಳನ್ನ ಮೀರಿದ ಭಕ್ತಿ ಈ ಜಗತ್ನಲ್ಲಿರೋಕ್ ಸಾಧ್ಯನಾ? ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ, ತಾನು ಕಾಲಿಡ್ತಿರೋ ನೆಲಜಲದ ಬಗ್ಗೆ ಕನಿಷ್ಠ ವೈಜ್ಞಾನಿಕ ಅರಿವು ಹೊಂದದೆ ಕೇವಲ ಭಾವುಕತೆಯಿಂದ ನಮ್ಮ ದೇವರು ನಮ್ಮನ್ನ ಕಾಯ್ತಾನೆ ಅನ್ನೋ ಕುರುಡು ನಂಬಿಕೆಯಿಂದ ವರ್ತಿಸಿದರೆ ಮುಂದೊಂದು ದಿನ ನಮ್ಮ ಹಬ್ಬಗಳೇ, ನಮ್ಮ ಆಚರಣೆಗಳೇ ನಮ್ಮ ಪಾಲಿನ ಮರಣಶಾಸನಗಳಾಗ್ಬೋದಾ? ಬಹಳ ಆಳವಾದ ಪ್ರಶ್ನೆ ಇದು. ಹೌದು. ಯೋಚಿಸಿ. ಭಕ್ತಿ ಇರ್ಲಿ, ಆದರೆ ಅದು ಪ್ರಜ್ಞಾಮಂತಿಕೆಯನ್ನ ಮೀರಿರದಿರಲಿ. ನಮ್ಮ ಇಂದಿನ ಈ ಡೀಪ್ ಡೈವ್ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಮತ್ತೆ ಮುಂದಿನ ಬಾರಿ ಭೇಟಿಯಾಗೋಣ. ನಮಸ್ಕಾರ.